ಇವತ್ತಿನ ಈ ಸಭೆಗೋಸ್ಕರ ಕಳೆದ ಒಂದು ವರ್ಷದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ರು. ನನಗೆ ಶ್ರಮಕ್ಕೆ ತಕ್ಕಂತ ಫಲ ಕೊಡಿ, ಒಂದು ಇತ್ಯರ್ಥ ಮಾಡಿ ಅಂತ ಹೇಳ್ಕೊಂಡು ಕೊನೆಗೆ ಅದು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಎಂಡ್ ಆಗೋಗ್ಬಿಡ್ತು. ನಾಟಿ ಕೋಳಿ ಸಾರು ತಿಂದುಬಿಟ್ಟು ದೋಸೆ ತಿಂದುಬಿಟ್ಟು ಹೋಗೋ ಪರಿಸ್ಥಿತಿ ಆಗೋಯ್ತು. ಇವತ್ತು ಅದೆಲ್ಲ ಇಲ್ಲ, ಖಾಲಿ. AIC ಕಚೇರಿಯಲ್ಲಿ ಇವತ್ತು ಒಂದು ಸಭೆಯನ್ನು ಮಾಡಿ ಅಂತಿಮವಾದಂಥ ನಿರ್ಣಯವನ್ನು ಮಾಡ್ತಾರೆ. ಸೊ ಏನಾಗುತ್ತೆ ಅನ್ನುವಂಥ ಕುತೂಹಲ ಈಗ ಎಲ್ಲರಲ್ಲೂ ಮನೆ ಮಾಡಿದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನ ನೆಚ್ಚಿಕೊಂಡು ನಾನು CM ಆಗ್ತೀನಿ ಅನ್ನುವಂಥದ್ದನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಆಸೆ ಇಟ್ಕೊಂಡು ಕೂತಿದ್ದಾರೆ. ಯಾಕಂದರೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋ ವಿಚಾರದಲ್ಲಿ. ಇನ್ನೊಂದು ಕಡೆಗೆ ಸಿದ್ದರಾಮಯ್ಯರನ್ನ ನೆಚ್ಚಿಕೊಂಡು ನಾನು ಮಂತ್ರಿ ಆಗ್ತೀನಿ ಅಂತ ಕಾಯ್ಕೊಂಡಿದ್ದಂಥವ್ರು ಭಾಳ ಜನ ಇದ್ದಾರೆ. ಅವ್ರ ಕತೆ ಏನು ಅಂತ ಗೊತ್ತಿಲ್ಲ. ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ ಈಗ ಪವರ್ ಫೈಟ್. ಕೆಲವೇ ಕ್ಷಣಗಳಲ್ಲಿ CM DCM ಜೊತೆಗೆ ಹೈಕಮಾಂಡ್ ಸಭೆಯನ್ನು ಮಾಡುತ್ತೆ. ಇಬ್ಬರು ನಾಯಕರ ಜೊತೆಗೆ 1-to-1 ಮೀಟಿಂಗ್ ನಡೆಸ್ತಾರೆ. AIC ಭವನದಲ್ಲಿ CM ಬರಮಾಡಿಕೊಂಡಿದ್ದಾರೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು. ಸೊ ಕ್ಲೈಮ್ಯಾಕ್ಸ್ ಹಂತವನ್ನು ಹೋಗಿ ತಲುಪಿದೆ. ಏನಾಗುತ್ತೆ ಇವತ್ತಿನ ಈ ಸಭೆ? ಸುದೀರ್ಘವಾಗಿ ನಡೆಯುತ್ತೆ ಅಂತ ಕಾಣಿಸುತ್ತೆ. ಮಧ್ಯಾಹ್ನ ಲಂಚು ಅಲ್ಲೇ ತರಿಸ್ಕೊಂಡ್ಬಿಟ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ, ಅಥವಾ ಬೇಗನೆ ಇತ್ಯರ್ಥ ಆಗ್ಬೋದು. ರಾಹುಲ್ ಗಾಂಧಿಯವರು ಎಲ್ಲಾದರೂ ಹೋಗೋದಾಗಿದ್ದರೆ ಬೇಗ ಇತ್ಯರ್ಥ ಮಾಡ್ಬೋದು, ಇಲ್ಲ ಸಮಯ ಇದ್ದರೆ ಆರಾಮಾಗಿ ಕೂತ್ಕೊಂಡು ಮಾತುಕತೆಯನ್ನು ಮಾಡಿಕೊಂಡು ಹೇಗೆ ಬಗೆಹರಿಸ್ಬೋದು ಅಂತ ನೋಡ್ಕೊಳ್ಬೋದು. ನನ್ನ ಸಹೋದ್ಯೋಗಿ ರವೀಶ್ ಇದ್ದಾರೆ. ರವೀಶ್, ಆಗಲೇ ಮಾತಾಡ್ತಾ ಇದ್ವಿ ವಿಚಾರದಲ್ಲಿ. ಸೊ ಯಡಿಯೂರಪ್ಪನವ್ರ ವಿಚಾರದಲ್ಲಿ ನಾನು ಹೇಳಿದೆ ಆ ಟೈಮಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಆ ಏಜಲ್ಲೂ ಕೂಡ ಇಲ್ಲಿ ಅಂಥದ್ದಿಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಪ್ಲೀಸ್ ಎಕ್ಸ್ಪ್ಲೇನ್ ರವೀಶ್. ಅರುಣ್, ಖಂಡಿತವಾಗಿ ಕೂಡ ಕಾಂಗ್ರೆಸ್ CM ಸಿದ್ದರಾಮಯ್ಯ ಅವರನ್ನು ನಡೆಸ್ಕೊಂಡಂಥ ರೀತಿ, ಜೊತೆಗೆ ಆ ಶಾರ್ಟ್ ಟೈಮಲ್ಲಿ CM ಸಿದ್ದರಾಮಯ್ಯವ್ರನ್ನ ಟ್ರಸ್ಟ್ ಮಾಡಿ ಅವರನ್ನು 2 ಬಾರಿ ಮುಖ್ಯಮಂತ್ರಿ ಮಾಡಿದಂಥ ರೀತಿ, ಆ ಒಂದು ಋಣ CM ಸಿದ್ದರಾಮಯ್ಯ ಅವರ ಮೇಲಿದೆ. ಜೊತೆಗೆ CM ಸಿದ್ದರಾಮಯ್ಯ ಅವರು ಕೂಡ ಅದನ್ನು ತಳ್ಳಿ ಹಾಕೋದಿಲ್ಲ. ಯಾಕೆಂದರೆ ಆ ವಿಚಾರವನ್ನು ಪದೇ ಪದೇ ಹೇಳ್ತಾ ಇರ್ತಾರೆ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ವಿರುದ್ಧ, ಅಂದರೆ ಎಲ್ಲವನ್ನು ಕೊಟ್ಟಂಥ ಕಾಂಗ್ರೆಸ್ನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಏನೋ ಸಿಡಿದೆದ್ದು ಹೊರಗಡೆ ಹೋಗಿ ಬೇರೆ ಪಾರ್ಟಿಯನ್ನು ಕಟ್ಟೋದಾಗಲಿ ಮತ್ತು ಅವರ ವಿರುದ್ಧ ಷಡ್ಯಂತ್ರ ನಡೆಸೋದಾಗಲಿ ಆ ಒಂದು ಕಾರ್ಯಕ್ಕೆ ಮುಂದಾಗಲಾರರು. ಜೊತೆಗೆ ಆ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತ ಈಗಾಗಲೇ CM ಸಿದ್ದರಾಮಯ್ಯ ಅವರು ಅವರ ಆಪ್ತರ ಬಳಿಯೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇಂಥ ವಯಸ್ಸಿನಲ್ಲಿ ಸಿದ್ದರಾಮಯ್ಯವ್ರಿಗೆ ಆ ಫೈಟ್ ಕಷ್ಟ, ಅದರ ಅನಿವಾರ್ಯತೆಯೂ ಕೂಡ ಇಲ್ಲ. ಯಾಕೆಂದರೆ ಮತ್ತೆ ನಾನು ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ಪದವಿ ಬೇಕು ಅನ್ನೋ ಒಂದು ಆಸೆ ಅವ್ರಿಗಿಲ್ಲ. ಈಗೇನಿದೆ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದಷ್ಟೇ ಅವರ ಅಭಿಲಾಷೆ ಅಂತ ಕೂಡ ಅವರ ಆಪ್ತರ ಬಳಿ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಆ ಒಂದು ವಿಚಾರದಲ್ಲಿ CM ಸಿದ್ದರಾಮಯ್ಯ ಯಾವುದೇ ರೀತಿಯ ಪ್ರತಿರೋಧವನ್ನು ತೋರಲಾರರು ಅನ್ನೋ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು. ಇನ್ನು ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊದಲಿಂದಲೂ ಕೂಡ, ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಮಾಡಿದಂಥ ತ್ಯಾಗ ಮತ್ತು ಕಾಂಗ್ರೆಸ್ ಪಕ್ಷಕ್ಕಾಗಿಯೇ ನಾನು ಜೈಲಿಗೆ ಹೋದೆ, ಈ ರೀತಿಯಾಗಿ ಹೇಳ್ಕೊಂಡು ಬಂದಿದ್ದಾರೆ. ಜೊತೆಗೆ ಈಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಕೇಸ್ಗಳಾಗಿರ್ಬೋದು ಮತ್ತು ಈಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿರ್ಬೋದು, ಅದು ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲೋ ಒಂದು ಕಡೆ ಬೇರೆ ಪಕ್ಷದ ಕಡೆ ಶಿಫ್ಟ್ ಮಾಡುವಂಥ ಇದಕ್ಕೂ ಕೂಡ ಹೋಗೋದಿಲ್ಲ ಅನ್ನೋ ಮಾತುಗಳು ಕೂಡ ಇದೆ. ಅದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಯಾಕೆಂದರೆ BJPಯಿಂದ ನಂಗೆ ಆಫರ್ ಇತ್ತು, ಆಫರ್ ಬಂದಂಥ ಸಂದರ್ಭ ನಾನು ಹೋಗಲಿಲ್ಲ, ನಾನು ಆಫರ್ ಏನಾದ್ರು ತೆಗೆದುಕೊಂಡಿದ್ದೆ, ನಾನು ಜೈಲಿಗೆ ಹೋಗ್ತಿರ್ಲಿಲ್ಲ, ಈ ರೀತಿಯ ಮಾತುಗಳು ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಆ ಫೋರ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಎಲ್ಲ ಒಂದು ಕಡೆ 90-100 ಜನ ಒಂದು ಶಾಸಕರು ಕೂಡ ಶಿಫ್ಟ್ ಆಗುವಂಥದ್ದು ಕೂಡ ಆಗೋದಿಲ್ಲ. ಆ ಸತ್ಯವೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಹಾಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಏನೇ ತೀರ್ಮಾನಗಳು ಬಂದರೂ ಕೂಡ ಇಬ್ಬರು ನಾಯಕರು ಒಂದು ರೀತಿಯಲ್ಲಿ ಅಸಮಾಧಾನವನ್ನು ಪಕ್ಷದ ವೇದಿಕೆಯಲ್ಲಿ ವ್ಯಕ್ತಪಡಿಸಿದ್ರು ಕೂಡ ಎಲ್ಲ ಒಂದು ಕಡೆ ನಮಗೆ ಮುಂದೆ ಒಳ್ಳೇದಾಗುತ್ತೆ ಅನ್ನೋ ರೀತಿಯಲ್ಲಿ ಆಪ್ಷನ್ಗಳನ್ನು ತೆಗೆದುಕೊಂಡು ಮುಂದುವರಿಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದೇ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇರ್ತಕ್ಕಂಥದ್ದು. 2028ರ ದೃಷ್ಟಿಯಿಂದ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಇರ್ತಕ್ಕಂಥದ್ದು ಕರ್ನಾಟಕದಲ್ಲೇ ಜಾಸ್ತಿ ದೊಡ್ಡ ರಾಜ್ಯ. ಹಾಗಾಗಿ ಇದನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಏಕಾಏಕಿಯಾಗಿ ಇದು ತೀರ್ಮಾನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದಲ್ಲ. ಯಾಕೆಂದರೆ ಕಳೆದ 6 ತಿಂಗಳಿಂದಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಬೇರೆ ವಿಚಾರದಲ್ಲಿ ಸ್ಟಡಿ ಮಾಡ್ತಾ ಇದೆ. ಆ ಕಾರಣಗಳಿಗೋಸ್ಕರ ಅದೆಲ್ಲವನ್ನೂ ಕೂಡ ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿಯವರು ಒಂದು ಆದೇಶ, ಒಂದು ಸಂದೇಶವನ್ನು ಹೊರಡಿಸುವಂಥ ಸಾಧ್ಯತೆ ಜಾಸ್ತಿ ಇದೆ. ಫೋಟೋ ನೋಡ್ತಾ ಇದ್ದೀರಾ, ಅವ್ರನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಬರಮಾಡ್ಕೊಂಡಿದ್ದು ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು. ಸೊ ಇದು ಮಾನ್ಯ ಮುಖ್ಯಮಂತ್ರಿಗಳು AIC ಕಚೇರಿಯ ಒಳಗಡೆಗೆ ಹೋದಂತಹ ಸಂದರ್ಭ. ಅವರನ್ನು ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಬರಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರು ಕೂಡ ಈಗಾಗಲೇ AIC ಕಚೇರಿಯನ್ನು ಕೂಡ ತಲುಪಿದ್ದಾರೆ. ಅಲ್ಲಿಂದ ಅಲ್ಲಿಗೆ ಅವ್ರಿಗೇನು ಭಾಳ ದೂರ ಇಲ್ಲ, ಅಕ್ಕಪಕ್ಕದಲ್ಲೇನಿದೆ, ಎಷ್ಟು ದೂರ ಆಗಬೇಕಾಗಿದೆ. ಸೊ ರೆಡಿಯಾಗಿ ಬರೋಕ್ಕೆ ಟೈಮ್ ಬೇಕಾಗಿರಲಿಲ್ಲ ಅವ್ರಿಗೇನು. ಹೋಗಿದ್ದಾರೆ. ಈಗ ಸಭೆ ಕೂಡ ಆರಂಭವಾಗ್ತಾ ಇದೆ. 1-to-1 ಮೀಟಿಂಗ್ ಕೂಡ
ನಡೆಯುತ್ತೆ. ಫಸ್ಟಿಗೆ ಹೋದ ತಕ್ಷಣ ಬನ್ನಿ ನೀವು ಇಲ್ಲಿ ಕೂತ್ಕೊಳ್ಳಿ, ನೀವು ಅಲ್ಲಿ ಹೋಗಿ, ಹಂಗಾಗೋದಿಲ್ಲ. ಸ್ವಲ್ಪ ಕೂತ್ಕೊಳ್ತಾರೆ, ಎಲ್ಲರೂ ಮಾತಾಡ್ತಾರೆ, ಆಮೇಲೆ ಒಬ್ಬೊಬ್ಬರೇ ಮಾತಾಡೋಕ್ಕೆ ಶುರು ಮಾಡ್ತಾರೆ.